ತಿರುಪತಿ ಕ್ಷೇತ್ರದಲ್ಲಿ ಅನ್ನದಾನ ಮಾಡಿದರೆ ಪುಣ್ಯ ಸಿಗುತ್ತದೆ. ಆದ್ದರಿಂದಲೇ ಅನ್ನದಾನದಲ್ಲಿ ಭಾಗವಹಿಸಲು ಅನೇಕರು ಮುಂದೆ ಬರುತ್ತಾರೆ. ತಿರುಪತಿಯಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ದಿನ ಅನ್ನದಾನ ಮಾಡಲು ಎಷ್ಟು ವೆಚ್ಚವಾಗುತ್ತದೆ ಎಂದು ನಿಮಗೂ ತಿಳಿದಿದೆಯೇ? ತಿರುಮಲದಲ್ಲಿರುವ ತಾರಿಗೊಂಡ ವೆಂಗಮಾಂಬ ನಿತ್ಯ ಅನ್ನಪ್ರಸಾದ ಕೇಂದ್ರದ ಮೂಲಕ ಪ್ರತಿದಿನ 60 ರಿಂದ 70 ಸಾವಿರ ಜನರಿಗೆ ಅನ್ನಪ್ರಸಾದವನ್ನು ನೀಡಲಾಗುತ್ತದೆ. ಅದರ ಜೊತೆಗೆ ಮಾತುಶ್ರೀ ಅನ್ನಪ್ರಸಾದ ಭವನ ಮತ್ತು ಹಳೆಯ ಅನ್ನದಾನ ಕಾಂಪ್ಲೆಕ್ಸ್ PS2ನಲ್ಲೂ ಅನ್ನಪ್ರಸಾದ ವಿತರಣೆ ನಡೆಯುತ್ತದೆ. ಅನ್ನಪ್ರಸಾದದೊಂದಿಗೆ ಭಕ್ತರು ದೇವರ ದರ್ಶನಕ್ಕಾಗಿ ಕಾಯುವ ಸರದಿ ಸಾಲು ಮತ್ತು ಕಂಪಾರ್ಟ್ಮೆಂಟ್ಗಳಲ್ಲಿ ಭಕ್ತರಿಗೆ ಅನ್ನ, ಸಾಂಬಾರ್, ಮೊಸರನ್ನ, ಉಪ್ಪಿಟ್ಟು, ಪೊಂಗಲ್, ಮಜ್ಜಿಗೆ, ಹಾಲು, ಚಹಾ ಮತ್ತು ಕಾಫಿಗಳನ್ನು ಸರಬರಾಜು ಮಾಡುತ್ತಾರೆ. ತಿರುಮಲ ಭಕ್ತರಿಗೆ ಒಂದು ದಿನದ ಅನ್ನದಾನಕ್ಕೆ ಸುಮಾರು 38 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ. ಬೆಳಗಿನ ಉಪಹಾರಕ್ಕೆ 8 ಲಕ್ಷ, ಮಧ್ಯಾಹ್ನದ ಊಟಕ್ಕೋಸ್ಕರ 15 ಲಕ್ಷ ಮತ್ತು ರಾತ್ರಿ ಊಟಕ್ಕಾಗಿ 15 ಲಕ್ಷ ಖರ್ಚಾಗುತ್ತದೆ. ಅನ್ನದಾನ ಮಾಡುವವರು ಹಣವನ್ನು ತಿರುಮಲ ದೇವಸ್ಥಾನಕ್ಕೆ ಕೊಟ್ಟರೆ ನಿಮ್ಮ ಹೆಸರಿನಲ್ಲಿ ಅನ್ನದಾನ ಮಾಡಲಾಗುತ್ತದೆ. ಇದನ್ನು ದೇವಸ್ಥಾನದ ಆಸುಪಾಸಿನಲ್ಲಿರುವ ಡಿಸ್ಪ್ಲೇ ಬೋರ್ಡ್ನಲ್ಲಿ ಪ್ರದರ್ಶಿಸಲಾಗುತ್ತದೆ. ಅನ್ನದಾನಕ್ಕೆ 38 ಲಕ್ಷ ಹಣ ಪಾವತಿಸಿದ ದಾನಿಗಳು ಸ್ವಂತ ಭಕ್ತರಿಗೆ ಪ್ರಸಾದವನ್ನು ಬಡಿಸಬಹುದು. ದೇಣಿಗೆಗಳನ್ನು ಯಾವುದೇ ಬ್ಯಾಂಕ್ನ ಚೆಕ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ನೀಡಬಹುದು. ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅಥವಾ ಅನ್ನಪ್ರಸಾದ ಟ್ರಸ್ಟ್, ತಿರುಮಲದಲ್ಲಿರುವ ಮಾತುಶ್ರೀ ತಾರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಭವನದಲ್ಲಿ ವೈಯಕ್ತಿಕವಾಗಿಯೂ ದೇಣಿಗೆ ನೀಡಬಹುದು. ಇತ್ತೀಚೆಗಷ್ಟೇ ಚಂದ್ರಬಾಬು ನಾಯ್ಡು ಅವರ ಮೊಮ್ಮಗ ಹಾಗೂ ಲೋಕೇಶ್ ನಾಯ್ಡು ಪುತ್ರ ದೇವಾಂಶ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾರಾ ಅವರ ಕುಟುಂಬದ ಸದಸ್ಯರು ತಿರುಮಲದಲ್ಲಿ ಅವರ ಹೆಸರಿನಲ್ಲಿ ಅನ್ನದಾನ ಮಾಡಿದ್ದಾರೆ. 38 ಲಕ್ಷ ಪಾವತಿಸಿ ದೇಣಿಗೆ ನೀಡಲಾಗಿದೆ ಎಂದು ದೇವಸ್ಥಾನದ ಡಿಸ್ಪ್ಲೇ ಬೋರ್ಡ್ನಲ್ಲಿ ತೋರಿಸಲಾಗಿತ್ತು. ಧನ್ಯವಾದಗಳು. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.